ಇನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಭಾರತ ಭೇಟಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಗಮನ ಸೆಳೆದಿದೆ. ನಿನ್ನೆ ಖುದ್ದು PM ಹೋಗಿ ಅವರನ್ನ ಬರಮಾಡಿಕೊಂಡ್ರು. ಪುಟಿನ್ ಅವರು ಹೇಳಿದ್ರು, ನನಗೆ ಆಶ್ಚರ್ಯ ಆಯಿತು, ನೀವೇ ಬಂದಿದ್ದೀರಲ್ಲ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ. ಮೋದಿಯವರ ಕಾರಲ್ಲೇನೆ ಪುಟಿನ್ ಹೋದರು. ಇಬ್ಬರು ಬಹಳ ಆತ್ಮೀಯವಾಗಿ ಮಾತಾಡಿದ್ರು, ಜೊತೆ ಊಟ ಮಾಡಿದ್ರು. ಅವ್ರ ಎದುರುಗಡೆನೇ ಮೋದಿ ಶಾಂತಿಯ ಮಾತಾಡಿದ್ರು. ಉಕ್ರೇನ್ ರಷ್ಯಾ ಅಂತ ನಾನು ಹೇಳಲ್ಲ, ಶಾಂತಿಯ ಕಡೆಗೇನೆ ಭಾರತದ ಒಲವಿದೆ. ಯಾವಾಗಲೂ ಕೂಡ ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವತ್ತೂ ತಟಸ್ಥರಲ್ಲ. ರಷ್ಯಾ ಕೂಡ ಶಾಂತಿಯ ಪರವಾಗೇ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಪ್ರಧಾನಿ ಮೋದಿ. ನಾವು ತೋರಿಸ್ತಾ ಇದ್ದೀವಿ ನಾಲ್ಕು ದೃಶ್ಯಾವಳಿಗಳು. ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಸ್ವಾಗತ ಸಿಕ್ಕಿದ್ದು, ಗಾಂಧೀಜಿ ಸಮಾಧಿಗೆ ಅವ್ರು ಹೋಗಿ ಮಹಾತ್ಮ ಗಾಂಧೀಜಿಯವರಿಗೆ ನಮನ ಸಲ್ಲಿಸಿದ್ದು, ಹೈದರಾಬಾದ್ ಹೌಸಲ್ಲಿ ಇಬ್ಬರು ಮಾತುಕತೆ ಮಾಡಿದ್ದು, ದ್ವಿಪಕ್ಷೀಯ ಮಾತುಕತೆ. ರಷ್ಯಾ ಸಂಬಂಧ ನಮಗೆ ವೆರಿ ಇಂಪಾರ್ಟೆಂಟ್, ನಮ್ಮ ಸಂಬಂಧವೂ ಕೂಡ ರಷ್ಯಾಕ್ಕೆ ವೆರಿ ಇಂಪಾರ್ಟೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ನೀವು ಕಷ್ಟ ಕಾಲದಲ್ಲಿ ನೆನೆಸಿಕೊಳ್ಳುವಂಥ ಏಕೈಕ ಮಿತ್ರ ಅಂತಂದ್ರೆ ಅದು ರಷ್ಯಾನೇ, ಸಂದೇಹನೇ ಇಲ್ಲ ಅದರಲ್ಲಿ. ಬೇರೆ ಬೇರೆ ರಾಷ್ಟ್ರಗಳದ್ದು ಉಪಟಳ ನಮಗೆ ಒಂದಾ ಎರಡಾ ನೋಡ್ತಾ ಇದ್ದೀವಿ. ಅಮೇರಿಕದ ಹುಚ್ಚಾಟನ ದೇವರೇ ಕಾಪಾಡಬೇಕು. ಇವತ್ತು ಹೇಳಿದ ಮಾತು ಇನ್ನೊಂದು ಸರಿ ಇರಲ್ಲ. ಆದರೆ ರಷ್ಯಾ ಎಂದೂ ಕೂಡ ಈ ರೀತಿ ವರ್ತನೆಯನ್ನು ತೋರಿಸೇ ಇಲ್ಲ. ಶೀತಲ ಸಮರದ ಸಂದರ್ಭದಿಂದ ಹಿಡಿದು ಇಲ್ಲಿ ತನಕ, ಅಮೆರಿಕ ರಷ್ಯಾ ನಡುವೆ ಶೀತಲ ಸಮರ ಶುರುವಾಗಿತ್ತಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಭಾರತದ ಜೊತೆಗೆ ರಷ್ಯಾದ ಸಂಬಂಧ ಇದೆಯಲ್ಲ, ಅದು ಅಬಾಧಿತ. ಅದು ಯಾವಾಗಲೂ ಕೂಡ ಸ್ವಚ್ಛ ಸಂಬಂಧ, ನಂಬಬಹುದಾದಂಥ ಸ್ನೇಹ ಸಂಬಂಧ. ಸಂಬಂಧ ಅಂದರೆ ಹಿಂಗಿರಬೇಕು ಎರಡು ರಾಷ್ಟ್ರಗಳ ನಡುವೆ ಅಂತ. ಎಂದೂ ಕೂಡ ಅವರು ನಮ್ಮನ್ನು ಕಷ್ಟದಲ್ಲಿ ಕೈ ಬಿಟ್ಟಿಲ್ಲ. ಅವರು ಎಂದೆಂದೂ ಕೂಡ ನಾವು ಯಾರ ಜೊತೆಗೂ ಚೆನ್ನಾಗಿದ್ದೀವಿ ಅಂತ ಹೇಳಿ ಅಪ್ಪಿತಪ್ಪಿ ಅವರು ನಮ್ಮ ಮೇಲೆ ಬೇಜಾರಾಗಿಲ್ಲ. ನೋಡಿ, ಕಳೆದ ಬಾರಿ ಮೋದಿ ಹೋಗಿದ್ದರು. ಮೋದಿ ರಷ್ಯಾಕ್ಕೆ ಹೋಗೋದಕ್ಕಿಂತ ಮತ್ತೆ ಎಲ್ಲಿ ಹೋಗಿದ್ರು? ಉಕ್ರೇನಿಗೆ ಹೋಗಿದ್ದರು. ಝೆಲೆನ್ಸ್ಕಿ ಅವ್ರನ್ನ ಭೇಟಿ ಮಾಡಿದರು. ಅದಾದ ಮೇಲೆ ರಷ್ಯಾಕ್ಕೆ ಹೋದರು. ರಷ್ಯಾದವರು ಒಂದು ಚೂರು ಬೇಜಾರಾಗಲಿಲ್ಲ. ಅವ್ರಿಗೆ ಗೊತ್ತು ಭಾರತದ ಮನೋಭಾವನೆ ಏನು ಅಂತೇಳಿ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಕಣ್ಣು ಮುಚ್ಕೊಂಡು ನಂಬಬಹುದಾದಂಥ ಏಕೈಕ ಮಿತ್ರ ರಾಷ್ಟ್ರ ಜಗತ್ತಲ್ಲಿ ಭಾರತದ ಪರವಾಗಿರುವಂಥದ್ದು ಅನ್ನೋದು ಒಂದೇನೇ, ಅದು ರಷ್ಯಾ. ನೀವು ನೋಡಿ, ನಾವು ಸುದರ್ಶನ ಚಕ್ರ ಅಂತ ನಾವೇನು ಹೇಳ್ತೀವಲ್ಲ, ನಾವು S-400, ಈಗ S-500 ಬಗ್ಗೆನೂ ಕೂಡ ಮಾತುಕತೆಗಳಾಗ್ತಾ ಇವೆ. ಸುಖೋಯ್ ಅದ್ಭುತವಾದಂಥ ಯುದ್ಧ ವಿಮಾನ. ಈ F ಸೀರೀಸ್ ಇದೆಯಲ್ಲ ಅಮೆರಿಕದ್ದು, ಅದರ ಹತ್ತತ್ರ ಬರುವಂಥ ವಿಮಾನ ಅಂತಂದ್ರೆ ಅದು ಸುಖೋಯ್. ಸುಖೋಯ್ 57 ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲೇ ನಾವೇ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ. ಇದು ಬ್ರಹ್ಮೋಸ್ ಅದ್ಭುತವಾದಂಥ ಕ್ಷಿಪಣಿ. ಜಗತ್ತಿನ ಸ್ಲೀಕ್ ಕ್ಷಿಪಣಿಗಳಲ್ಲಿ ಬ್ರಹ್ಮೋಸ್ ಅಗ್ರಗಣ್ಯ ಕ್ಷಿಪಣಿ. ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಬ್ರಹ್ಮೋಸ್. ಬ್ರಹ್ಮೋಸ್ ಅಂದರೆ ಬ್ರಹ್ಮಪುತ್ರ ನದಿಯ ಮೊದಲ ಹೆಸರು, ಮಾಸ್ ಅಂತಂದರೆ ಮಾಸ್ಕೋ ನದಿಯ ಹೆಸರು. ಎರಡನ್ನೂ ಸೇರಿಸಿ ಬ್ರಹ್ಮೋಸ್ ಮಾಡಿರೋದು. ಅಣು ಸಿಡಿತಲೆಗಳನ್ನು ಅದನ್ನು ಹಾಕಿ ಅದನ್ನು ಅದ್ಭುತವಾಗಿ ಪ್ರಯೋಗಿಸ್ಬೋದು. ಮೋಸ್ಟ್ ಟೆಸ್ಟೆಡ್ ಕ್ಷಿಪಣಿ ಅಂತಂತಂದರೆ ಬ್ರಹ್ಮೋಸ್. ಬ್ರಹ್ಮೋಸನ್ನು ನಾವು ತಯಾರು ಮಾಡ್ತೀವಿ ರಷ್ಯಾ ಸಹಯೋಗದ ಜೊತೆಗೆ. ನಾವಷ್ಟೇ ತಯಾರು ಮಾಡೋದಲ್ಲ, ಬೇರೆಯವ್ರಿಗೂ ಮಾರ್ತೀವಿ. ರಷ್ಯಾದಕ್ಕೆ ಅವಕಾಶ ಕೊಟ್ಟಿದೆ, ಅದೇ ರಷ್ಯಾದ ಹೆಗ್ಗಳಿಕೆ. ನಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ತೈಲ ಕೊಡ್ತಾರೆ. ಅಮೆರಿಕದವರು ಅದಕ್ಕೂ ಕೂಡ ಕಲ್ಲು ಹಾಕ್ತಾ ಇದ್ದಾರೆ. ಇದು ಈ ಬ್ರಹ್ಮೋಸಿಂದ ಹಿಡಿದು S-400 ಹಿಡಿದು S-500 ತನಕ. ಇನ್ನು ಕೆಲವೊಂದನ್ನು ಬಾಡಿಗೆ ರೂಪದಲ್ಲೂ ಕೊಡುತ್ತೆ, ಕೆಲವೊಂದು ಶಿಪ್ಗಳನ್ನು, ಅದನ್ನೆಲ್ಲವನ್ನೂ ಕೂಡ. ಇಂಥ ರಾಷ್ಟ್ರ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯನೇ ಹೇಳಿ? ಹಾಗಾಗನೇ ಭಾರತ ಎಂದೂ ಕೂಡ ರಷ್ಯಾವನ್ನು ಬಿಟ್ಟುಕೊಟ್ಟಿಲ್ಲ. ರಷ್ಯಾ ಕೂಡ ಅಷ್ಟನ್ನೇ ಭಾರತವನ್ನು ಎಂದೂ ಕೂಡ ಬಿಟ್ಟುಕೊಟ್ಟಿಲ್ಲ. ನೋಡಿ, ಬರ್ತಾ ನಾಯಕರು ಹೆಂಗಿರಬೇಕು ಅನ್ನೋದೊಂದು ಎಕ್ಸಾಂಪಲ್ ಪುಟಿನ್. ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳಲ್ಲ, ಮುಲಾಜಿಲ್ಲ. ಏನಾದರೂ ಹೇಳಬೇಕು ಅಂತಂತಂದರೆ ಅದನ್ನು ಹೇಳ್ತಾರೆ. ಅವ್ರು ಹೇಳಿದರು, ನೀವೇನು ಯುದ್ಧ ಮಾಡಿದಿರ ನಮ್ಮ ಮೇಲೆ, ಮಾಡಿಬೇಕಿದ್ದೀರಿ ಅಂತ. ನೇರವಾಗಿ ಯುರೋಪ್ ರಾಷ್ಟ್ರಗಳಿಗೆ ಧಮಕಿ ಕೊಟ್ಟೇ ಬಂದರು ಭಾರತಕ್ಕೆ. ಯುದ್ಧ ಮಾಡಿದ್ದೀರಾ ನಮ್ಮ ಜೊತೆಗೆ, ಯುದ್ಧ ಮಾಡಿ, ನಾವು ಕೂಡ ರೆಡಿ ಇದ್ದೀವಿ. ಇದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತಂದ್ರೆ ಅದು ರಷ್ಯಾ.
ಇನ್ನು ಕೆಲವೊಂದು ಕ್ಷಿಪಣಿಗಳನ್ನು ಕೆಲವೊಂದು ಅಸ್ತ್ರಗಳನ್ನು ಹೊರಗಡೆ ತಗೊಂಡಿಲ್ಲ ಅವರು, ತೆಗೆದಿಲ್ಲ ಅವರು. 2 ದಿನಗಳ ಕಾಲ ಇಲ್ಲಿರ್ತಾರೆ. ಅದಕ್ಕೋಸ್ಕರ ಏನು ಅಂದರೆ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ಅವರ ಕಾರ್ ಇದೆಯಲ್ಲ, ಅವರ ಸೆನಾಟ್, ಅದು ಚಲಿಸೋ ಕೋಟೆ ಅದು. ನೀವು ಅದಕ್ಕೆ ಯಾವ ರೀತಿ ದಾಳಿ ಮಾಡಿದರೂ ಕೂಡ ಅದಕ್ಕೆ ತೊಂದರೆ ಆಗಲ್ಲ. ದಿ ಬೀಸ್ಟ್ ಕಾರಿಗೆ ಸರಿಸಮಾನವಾದಂಥ ಪ್ರತಿಸ್ಪರ್ಧಿ ಕಾರಿದು. ಅಮೆರಿಕದ ಅಧ್ಯಕ್ಷರು ಬೀಸ್ಟ್ ಅನ್ನು ಬಳಸ್ತಾರೆ. ಇದು ಇವ್ರ ಕಾರು, ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಇದು. ನೀವು ಕ್ಷಿಪಣಿ ದಾಳಿ ಮಾಡಿದರೂ ಕೂಡ ಒಳಗಡೆ ಇದ್ದಂಥವ್ರನ್ನ ಕೊಲ್ಲಕ್ಕಾಗಲ್ಲ. ಸೆನಾಟ್ ಕಾರು, ಮಿಲಿಟರಿ ದರ್ಜೆಯ ರಕ್ಷಣೆ ಇದು. ಆ ಕಾರು ರಷ್ಯಾದಿಂದ ಇಲ್ಲಿ ಬಂದಿರುತ್ತೆ. ಜೊತೆಗೆ ರಷ್ಯಾ ಸೈನಿಕರುಗಳು ಕೂಡ ಇದ್ದಾರೆ. ಅಲ್ಲಿನ ರಕ್ಷಣಾ ವ್ಯವಸ್ಥೆನೂ ಕೂಡ ಬಂದಿರುತ್ತೆ ತಮ್ಮ ಅಧ್ಯಕ್ಷರ ರಕ್ಷಣೆಗೆ. ಇಲ್ಲ ಅಂತಂದರೆ ಅಮೆರಿಕದ ಮಿತ್ರ ಪಡೆಗಳು ಬಿಡ್ತಿದ್ರೆ ಅವ್ರನ್ನ. ಬೇಕಾದಷ್ಟು ಆರೋಪ ಪ್ರತ್ಯಾರೋಪಗಳಿರ್ಬೋದು ಪುಟಿನ್ ಮೇಲೆ. ಆದರೆ ಪುಟಿನ್ ಜಗ್ಗೋ ಬಗ್ಗೋ ವ್ಯಕ್ತಿ ಅಲ್ಲ. ನಿಮಗೆ ಜ್ಞಾಪಕ ಇದೆ, ಬಹುಶಃ ಜ್ಞಾಪಕ ಇದೆ ಅಂತ ಅಂದ್ಕೋತೀನಿ. ಈ ಹಿಂದೆ ರಷ್ಯಾ ತುಂಬ ಕೆಟ್ಟ ಸ್ಥಿತಿ ತಲುಪಿದಂಥ ಸಂದರ್ಭದಲ್ಲಿ ಪೆರಿಸ್ಟ್ರೋಯಿಕಾ ಅನ್ನುವಂಥ ಒಂದು ವ್ಯವಸ್ಥೆ ತಂದರು ಅವರು, ಆರ್ಥಿಕ ನೀತಿ. ಸ್ಟ್ರೋಕ್ ಹೊಡೆಸ್ಬಿಡ್ತು ಒಂದು ಲೆಕ್ಕದಲ್ಲಿ ರಷ್ಯಾವನ್ನು. ಗೌರ್ಬಚೇವ್ ತಂದಂಥ ಸಿಸ್ಟಮ್ ಅದು. ಅದಾದಮೇಲೆ ಬೋರಿಸ್ ಎಲ್ಸಿನ್ ಬಂದರು, ಏನು ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಬಂದಂಥವರೇ ಇವರು. ಅಲ್ಲಿಂದ ಇಲ್ಲಿ ತನಕ ರಷ್ಯಾನ ಮುಟ್ಟಕ್ಕಾಗ್ತಾ ಇಲ್ಲ. ನಾವು ಅದು ಒಂದಿಷ್ಟು ಕಾರಿನ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾರಿನ ಒಳಗಡೆಗೆ ಒಂದು ಲೆಕ್ಕದಲ್ಲಿ ಬಹಳ ವಿಶಾಲವಾಗಿದೆ ಕಾರು. ಎಲ್ಲ ವ್ಯವಸ್ಥೆಗಳಿದೆ. ಅದ್ಭುತವಾದಂಥ ಸೀಟಿನ ವ್ಯವಸ್ಥೆ, ಮಸಾಜ್ ಸೌಲಭ್ಯದ ವ್ಯವಸ್ಥೆ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಕ್ಷಣೆ. 9 ಸ್ಪೀಡ್ ಗೇರ್ಗಳಿದೆ ಅದಕ್ಕೆ. ಕ್ಷಿಪಣಿ ಹೊಡೆದರೂ ಕೂಡ ಕಾರಲ್ಲಿದ್ದಂಥವ್ರು, ಒಳಗಡೆ ಇರುವಂಥವ್ರು ಏನೂ ಆಗಲ್ಲ. ನಾವು ತೋರಿಸ್ತಾ ಇದ್ದೀವಿ. ರಾಜ್ಘಾಟ್ಗೆ ಬಂದಿರುವಂಥ ಪುಟಿನ್ ಇವತ್ತು ಪೂರ್ತಿ ಅವರಿಗೆ ಸನ್ಮಾನದ ಮೇಲೆ ಸನ್ಮಾನಗಳು, ಸತ್ಕಾರದ ಮೇಲೆ ಸತ್ಕಾರಗಳು. ಯಾಕಂದರೆ ರಷ್ಯಾ ನಮ್ಮ ಪರಮ ಮಿತ್ರ ರಾಷ್ಟ್ರ. ರಷ್ಯಾ ಅಧ್ಯಕ್ಷರು ಬರ್ತಾರೆ ಅಂತಂದರೆ ಒಂದು ಲೆಕ್ಕದಲ್ಲಿ ಆನಂದವೇ ಅದು ದೇಶಕ್ಕೆ. ನೋಡಿ, ಎಲ್ಲೆಲ್ಲಿ ಭೇಟಿ ಕೊಟ್ಟರು ಏನೋ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಣ್ವಸ್ತ್ರ ಅಭಿವೃದ್ಧಿಗೆ ರಷ್ಯಾ ಸಹಾಯ ಸಹಕಾರ ನೀಡುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಇನ್ನು ಕ್ಷಿಪಣಿಗಳು, ರಕ್ಷಣಾ ವ್ಯವಸ್ಥೆ ನೋಡಿ, 67% ನಾವು ಡಿಪೆಂಡ್ ಆಗಿರುವಂಥದ್ದು ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಷ್ಯಾವನ್ನು. ಮೋರ್ ದೆನ್ 65%. ನಮಗೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಡುವಂಥವ್ರು ಇವರನ್ನೇ. ಟೆಕ್ನಾಲಜಿನೇ ಕೊಡ್ತಾರೆ, ಮಾಡ್ಕೊಳ್ಳಿ ಅಂತ. ಯಾರು ಅಮೆರಿಕದಿಂದ ತಗೊಳ್ಳೋಕ್ಕೆ ಸಾಧ್ಯನಾ? ಕ್ರಯೋಜನಿಕ್ ಎಂಜಿನ್ ರಷ್ಯಾ ಕೊಡ್ತೀನಿ ಅಂತಂದಾಗ ಅಮೆರಿಕ ಕಲ್ಲು ಹಾಕ್ತು. ಸರಿಯಾದ ಟೈಮಿಗೆ ಕೈ ಕೊಡ್ತು. ಸರಿಯಾದ ಟೈಮಿಗೆ ಅಮೆರಿಕ ನಮಗೆ ಅಡ್ಡಗಾಲು ಹಾಕಿದ್ದು. ಕೊನೆಗೆ ಏನು ಮಾಡಿದ್ವಿ ನಾವು? 5 ವರ್ಷ ಯೋಜನೆ ಹಾಕ್ಕೊಂಡ್ವಿ, 3.5 ವರ್ಷಕ್ಕೆ ಕ್ರಯೋಜನಿಕ್ ಎಂಜಿನನ್ನು ಮಾಡಿದ್ವಿ. ಎಂಥ ಸ್ಥಿತಿ ನೋಡಿ. ಮೊನ್ನೆ ಅಮೆರಿಕದ ಒಂದು ನೌಕೆಯನ್ನು ನಾವು ನಮ್ಮ ಕ್ರಯೋಜನಿಕ್ ಎಂಜಿನ್ ಮುಖಾಂತರನೇ ಹಾರಿಸಿದ್ವಿ. ಇದು ಭಾರತದ ಹೆಗ್ಗಳಿಕೆ, ಇದು ಭಾರತದ ಶಕ್ತಿ, ಭಾರತದ ಸಾಮರ್ಥ್ಯ. ಇದು ಜಗತ್ತಿನ ಎದುರುಗಡೆ ನಾವೇನು ಯಾವ ವಿಚಾರದಲ್ಲೂ ಕೂಡ ನಾವು ತಲೆ ತಗ್ಗಿಸುವಂಥ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಭಾರತ ಅಂದರೆ ಹಾಗೆ. ನಾನು ಹೇಳ್ತಾ ಇದ್ದೆ, ಶೀತಲ ಸಮರ ನಡೀತಿತ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ರಷ್ಯಾ ನಮ್ಮನ್ನು ಕೈ ಬಿಟ್ಟಿಲ್ಲ ಅಂತಂದರೆ ಇನ್ನೆಂಥ ಪರಮ ಮಿತ್ರ ರಾಷ್ಟ್ರ ಆಗಿರ್ಬೋದು ಯೋಚನೆ ಮಾಡಿ. ಯಾವ ವಿಚಾರದಲ್ಲೂ ಅವರು ನಮ್ಮನ್ನು ಬಿಟ್ಟಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಭಾರತವನ್ನು ಕೈ ಹಿಡಿದಿದ್ದಾರೆ. ಹೀಗಾಗಿ ನಾವು ರಷ್ಯಾಕ್ಕೆ ಆಭಾರಿಗಳು. ನಾವು ಅವರೇನು ಈ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಲ್ಲ ಅಮೆರಿಕದ ಥರ. ಅಮೆರಿಕದ ಬಣ್ಣ ಬದಲಾಗುತ್ತೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ, ಆದರೆ ರಷ್ಯಾದ ಹಂಗಲ್ಲ. ಬ್ರಹ್ಮೋಸ್ ಬಗ್ಗೆ ಹೇಳ್ತಾ ಇದ್ದೆ. ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಯ ಹೆಸರನ್ನ ಅದರಲ್ಲಿ ಬಳಸಿದ್ದಾರೆ. ಬ್ರಹ್ಮೋಸ್ ಅಂತಂದ್ರೆ ಅದರ ಅರ್ಥ ಅದೇನೇ. ಅತ್ಯಂತ ಸ್ಲೀಕ್ ಕ್ಷಿಪಣಿ. ಅದನ್ನು ನೀವು ವಿಮಾನದ ಮುಖಾಂತರ ಅದನ್ನು ಬಳಸ್ಬೋದು,
ಭೂಮಿ ಮೇಲಿಂದ ಬಳಸ್ಬೋದು, ಅದನ್ನು ಜಲಾಂತರ್ಗಾಮಿಗಳಲ್ಲಿ ಬಳಸ್ಬೋದು. ಅದನ್ನು ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಅಣ್ವಸ್ತ್ರ ಸಿಡಿತಲೆಯನ್ನು ಹೊತ್ತು ಸಾಗುತ್ತೆ. 400 ಕಿಲೋಮೀಟರ್ ಕ್ರಮಿಸುತ್ತೆ. ಅದನ್ನು ನಾವೇ ತಯಾರು ಮಾಡ್ತೀವಿ. ಅದರ ಜೊತೆಗೆ ಬರೀ ತಯಾರು ಮಾಡೋದು ಮಾತ್ರ ಅಲ್ಲ, ಅದನ್ನು ಬೇರೆ ರಾಷ್ಟ್ರಗಳಿಗೆ ಮಾರಬಹುದು. ರಷ್ಯಾದ ಪರ್ಮಿಷನ್ ಇದೆ ಅದಕ್ಕೆ. ಇದು ರಷ್ಯಾದ ಶ್ರೇಷ್ಠತೆ. ಸುಖೋಯ್ ಯುದ್ಧ ವಿಮಾನವನ್ನು ಕೊಡ್ತಲ್ಲ, ಎಲ್ಲಿ ನಾವು ಎಫ್ ಯುದ್ಧ ವಿಮಾನ ಕೊಡಿ ಅಂತ ಬೇಡ್ಕೊಂಡಿದ್ದಾಯಿತು ಅಮೇರಿಕಕ್ಕೆ. ದರಿದ್ರ ರಾಷ್ಟ್ರ ಅದು ಬರಲೇ ಇಲ್ಲ ಒಂದು ನಿರ್ಧಾರಕ್ಕೆ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದಿದ್ದು ಸುಖೋಯ್. ಈಗ ಅದರ ನೆಕ್ಸ್ಟ್ ಜನ್ರೇಷನ್ 5th ಜನರೇಷನ್ ಸುಖೋಯನ್ನು ನಾವಿಲ್ಲೇ ತಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ರಷ್ಯಾ ಸಹಯೋಗದ ಜೊತೆಗೆ. ಕಣ್ಣು ಮುಚ್ಚಿಕೊಂಡು ನಂಬಬಹುದಾದಂಥ ಜಗತ್ತಿನ ಏಕೈಕ ಮಿತ್ರ ರಾಷ್ಟ್ರ ಭಾರತದ್ದು ಅಂತಂದ್ರೆ ಅದು ರಷ್ಯಾದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂತಂದರೆ ಅದೇನೋ ಒಂದು ಲೆಕ್ಕದಲ್ಲಿ ನಮಗೆ ಒಂಥರ ಗೌರವ, ನಮ್ಮ ಘನತೆ ಗೌರವ ಜಾಸ್ತಿ ಆದಂಗೆ.